ಹಾಯ್ ಫ್ರೆಂಡ್ಸ್, ಹಲೋ. ನಾನಿವತ್ತು ಬಂದುಬಿಟ್ಟು ಬೇಳೆ ಬದನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಬೇಕು ಅಂತ. ಬೇಳೆ ತೊಗೋಬೇಕು, ಸ್ವಲ್ಪನೇ ನೋಡಿ. ಬೇಳೆ ತೊಗೊಂಡು ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಒಂದು ಕಪ್ಪಷ್ಟು ಬೇಳೆ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಹಂಗೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಗೆ ನೋಡಿ ಮುದ್ದೆ ಮಾಡಬೇಕು. ಅದಕ್ಕೆ ಅಕ್ಕಿ ತೊಳ್ಕೊಬೇಕು. ಬೇಗ ಬೇಗ ಮಾಡಬೇಕು, ಹೊಟ್ಟೆ ಶಾಪ್ಗೆ ಮುದ್ದೆ ಸಾಂಬಾರು ಮಾಡ್ತೀನಿ. ನೋಡಿ, ಒಂದು ಸೈಡ್ ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ ಬೇಳೆ ಬೇಯಿಸೋಕೆ ಇಟ್ಟಿದ್ದೀನಿ. ಅದು 3 ವಿಸಲ್ ಬರಬೇಕು. ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಮುದ್ದೆಗೆ ಅಕ್ಕಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಚ್ಕೋಬೇಕು, ಬೇಗ ಹೋಗುತ್ತೆ. ಹಾಗೆ ನೋಡಿ, ಬದನೆಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ, 2 ಟೊಮೊಟೊ, ಇದೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಬೇಕು. ಬೇಳೆ ಬೇಯೋಷ್ಟಿಗೆ ನೋಡಿ, ಹಾಗೆ ತೋರಿಸ್ತೀನಿ. ಕಟ್ ಮಾಡಿಬಿಟ್ಟು ತೊಳ್ಕೊತೀನಿ. ನೋಡಿ, ಈ ಥರ ಬೇಳೆ ಬೆಂದಿದೆ. ಇವಾಗ ಈ ಥರ ಇದೆ. ಇವಾಗ ಇದಕ್ಕೆಲ್ಲ ಬೇಕಾಗಿರೋದು ಅಂತೀನಿ ನೋಡಿ. ಇವಾಗ ತರಕಾರಿ ಏನೂ ಇರಲಿಲ್ಲ, ಅದಕ್ಕೆ ಬರೀ ಬದನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಬದನೆಕಾಯಿ, ಟೊಮೊಟೊ, ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲೇ ಹಾಕ್ಕೊಂಡಿದ್ದೀನಿ ನೀರಲ್ಲಿ. ಇನ್ನೊಂದು ಫ್ರೆಂಡ್ಸ್, ಇದು ಬದನೆಕಾಯಿ ಕಟ್ ಮಾಡ್ಕೊಂಡಾಗ ಬ್ಲಾಕ್ ಆಗದಿರೇ ಇರಬೇಕು ಅಂದರೆ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಬಂದುಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಮಸಾಲೆ, ಉಪ್ಪು, ಖಾರ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಂದುಬಿಟ್ಟು ಒಂದು ಹುಣಸೆಹಣ್ಣು, ಸ್ವಲ್ಪ ಚಿಕ್ಕ ಸೈಜಲ್ಲಿ ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಬೇಕಾಗಿರೋದೆಲ್ಲನೂ ಬೆಳ್ಳುಳ್ಳಿ 1 ಜಜ್ಕೊಂಡಿದ್ದೀನಿ, ಜೀರಿಗೆ, ಮತ್ತು ಬಂದುಬಿಟ್ಟು ಈರುಳ್ಳಿ, ಕರಿಬೇವು. ಇದು ಬಾಡಿಗೆ ಮೆಣಸಿನ್ಕಾಯಿ ಇರಲಿಲ್ಲ, ಅದಕ್ಕೆ ಬರೀ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಒಂದರಲ್ಲಿ ಹಾಕ್ಕೊಂಡು ಬಿಡಬೇಕು, ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತರಕಾರಿ ಎಲ್ಲನೂ ಸಿಂಪಲಾಗಿ ಮಾಡ್ಕೋಬೋದು. ನನ್ನ ಹತ್ರ ಯಾವ ಥರ ಐಟಮ್ಸ್ ಇದೆಯೋ ಆ ಥರದಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ನಾನು. ಇವಾಗ ಮಸಾಲೆ ಎಲ್ಲನೂ ಹಾಕ್ಕೊಂಡು ಆಮೇಲೆ ಹುಣಸೆ ಹಣ್ಣು ಇಟ್ಕೊಂಡಿದ್ದೀವಲ್ಲ, ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಹಾಕ್ಕೋಬೇಕು. ನೋಡಿ, ಈ ಥರ ಎಲ್ಲ ಮಸಾಲೆ ಹಾಕ್ಕೊಂಡು ಕಲಿಸ್ಕೊಂಡು ಇದು ಮಿಕ್ಸ್ ಹಾಕ್ಕೊಂಡು ಒಂದೇ ಒಂದು ವಿಸಿಲ್ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋದು. ಒಂದೇ ಒಂದು ವಿಸಿಲ್ ಬಂದರೆ ಅಷ್ಟೇ. ಕುಕ್ಕರ್ ಆಫ್ ಮಾಡಿಕೊಂಡು ಮತ್ತೆ ಪ್ರೆಷರೆಲ್ಲ ತೆಗೆದ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮತ್ತೆ ಬೇಯಿಸ್ಕೋಬೇಕು ಅಷ್ಟೇ. ನೋಡಿ, ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಲ್ಲ, ಅದೆಲ್ಲ ಬೆಂದು ಬಂದಿದೆ. ಹಸಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಮುದ್ದೆಗೆ. ಎಲ್ಲ ಚೆಲ್ಕೊಂಡ್ಬಿಟ್ಟು ಹಸಿ ಹಿಟ್ಟು ಹಾಕ್ಕೊಂಡು ಈ ಥರ ಎಲ್ಲ ಚೆಲ್ಕೊಂಡು ಸ್ವಲ್ಪ ಗ್ಯಾಸ್ನ ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಕೋಬೇಕು. ಅಷ್ಟೇ, 2 ಕಡೆ ಆಗ್ತಾಯಿದೆ ಬೇಗ ಫಾಸ್ಟಾಗಿ. ಅಷ್ಟೇ, ಇನ್ನೊಂದು ಕಡೆ ಮುದ್ದೆಗೆ ಹಾಕ್ತಾಯಿದ್ದೀನಿ. ಕೋಲ್ ಹಾಕ್ಕೊಂಡು ತಿರುಗಿಸ್ಕೋಬೇಕು.
ಸ್ವಲ್ಪ ಬೆಂದಬೇಕು. ನೋಡಿ ಸಾಂಬಾರು ಈ ಥರ ಆಗಿದೆ. ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಎಣ್ಣೆ ಇಕ್ಕಿದ್ದೀನಿ, ಎಣ್ಣೆ ಕಾಗ್ತಾಯಿದೆ. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಚಿಟಪಟ ಅಂತ ಇದೆ ನೋಡಿ. ಆಮೇಲೆ ಒಗ್ಗರಣೆಗೆ ಬೇಕಾಗಿರೋದೆಲ್ಲನೂ ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆ ಎಲ್ಲ ಇದಾಯಿತು, ಚೆನ್ನಾಗಿ ಬೆಂದಿದೆ. ಇವಾಗ ಇಟ್ಕೊಂಡ್ಬಿಟ್ಟು ಸಾಂಬಾರು ಒಗ್ಗರಣೆ ಎಲ್ಲ ಇಲ್ಲಿ ಹಾಕ್ಕೊಳ್ಳೋಣ. ಸಾಂಬಾರಲ್ಲಿ ಫುಲ್ಲು ಕಲಿಸ್ಕೊಳ್ಳೋಣ. ಸಾಂಬಾರೆಲ್ಲ ಕಲಿಸ್ಕೊಂಡು ಒಂದೆರಡು ನಿಮಿಷ ಈ ಥರ ಮುಚ್ಚಿಕೊಂಡು ಒಗ್ಗರಣೆ ಸ್ಮೆಲ್ಲೆಲ್ಲ ಸಾಂಬಾರು ಚೆನ್ನಾಗಿ ಹಿಡಿಯುತ್ತೆ. ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು. ನನ್ನ ಕಡೆ ಮುದ್ದೆಗೆ ಆಗ್ತಾಯಿದೆ, ಮುದ್ದೆ ಮಾಡಬೇಕು ಅಷ್ಟೇ. ಆಯಿತು ಫ್ರೆಂಡ್ಸ್, ಮುದ್ದೆನೂ ಆಯಿತು. ಮುದ್ದೆ ಮಾಡ್ತಾಯಿದ್ದೀನಿ, ಅದನ್ನು ನೋಡಿ ತೋರಿಸ್ತೀನಿ. ಸ್ವಲ್ಪ ಹಿಟ್ಟು ಕಮ್ಮಿ ಆಗಿಬಿಟ್ಟಿದೆ. ನೋಡಿ ಈ ಥರ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಬರೀ ಬೇಳೆ ಬದನೆಕಾಯಿ ಸಾಂಬಾರು ಬಿಸಿ ಬಿಸಿ, ಆಮೇಲೆ ಮುದ್ದೆ ರೆಡಿಯಾಗಿದೆ. ನೋಡಿದ್ದೀರಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.